ಬಹುಜನ ಭಾಗ್ಯವಿಧಾತ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಹಾಗೂ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ಮುಖಂಡರಾದ ಡಾಕ್ಟರ್ ಚೇತನ್ ಕುಮಾರ್ ಅವರ ಜನ್ಮದಿನವನ್ನು ಇಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಡಾಕ್ಟರ್ ಚೇತನ್ ಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಭಾರತೀಯ ಭೀಮಸೇನೆಯ ರಾಜ್ಯಾಧ್ಯಕ್ಷರಾದ ಕೆಎನ್ ಬ್ಯಾಟರಾಜುರವರ ನೇತೃತ್ವದಲ್ಲಿ ವಿವಿಧ ಜನಪರ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮುಖಾಂತರ ಆಯೋಜಿಸಲಾಗಿತ್ತು. ಜನ್ಮದಿನದ ಅಂಗವಾಗಿ ಮೊದಲು ಆನೇಕಲ್ ಪಟ್ಟಣದ ರಾಘವೇಂದ್ರ ಭವನ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಹಾಗೂ ಸಮಂದೂರು ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಬೃಹತ್ ಗಾತ್ರದ ಹೂವಿನ ಹಾರವನ್ನ ಹಾಕಿ ಪುಷ್ಪ ನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಬಳಿಕ ಆನೇಕಲ್ ಪಟ್ಟಣದ ಬನ್ನೀರುಘಟ್ಟ ರಸ್ತೆಯ ಶನೇಶ್ವರ ಸ್ವಾಮಿ ದೇವಾಲಯ ಮುಂಭಾಗದಲ್ಲಿರುವ ಸ್ನೇಹ ಭಾರತಿ ಶಿಕ್ಷಣ ಸಂಸ್ಥೆಯ ಸ್ನೇಹ ಬುದ್ಧಿ ವಿಶೇಷ ಚೇತನ ಮಕ್ಕಳ ವಸತಿಯುತ ಪಾಠಶಾಲೆಯಲ್ಲಿ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ಅಲ್ಲದೆ ಶಿಕ್ಷಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ಗಳನ್ನು ವಿತರಿಸಲಾಯಿತು. ಪಟ್ಟಣ ಹಾಗೂ ನಗರದ ಸ್ವಚ್ಛತಾ ರಾಯಭಾರಿಗಳಾದ ಪೌರ ಕಾರ್ಮಿಕರನ್ನು ಗೌರವಿಸಲಾಯಿತು. ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಅವರಿಗೆ ಹಬ್ಬದ ಸಾಮಗ್ರಿಗಳನ್ನು ಒಳಗೊಂಡ ಕಿಟ್ಗಳನ್ನು ವಿತರಿಸಿ ಶುಭಾಶಯ ಕೋರುವ ಮೂಲಕ ಅವರ ಸೇವೆಯನ್ನ ಸ್ಮರಿಸಲಾಯಿತು. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟ ಸಿಪ್ರೋ ಟ್ಯುಟೋರಿಯಲ್ಸ್ನ ಸಂಸ್ಥಾಪಕರಾದ ಪ್ರೊಫೆಸರ್ ಕಿರಣ್ ಎಸ್ವೈ ಅವರು ಡಾಕ್ಟರ್ ಚೇತನ್ ಕುಮಾರ್ ಅವರ ಜನ್ಮದಿನದ ನೆನಪಿಗಾಗಿ 20 ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸ ನೀಡುವುದಾಗಿ ಘೋಷಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಸಮಾಜದ ಕಟ್ಟಕಡೆಯ ವ್ಯಕ್ತಿಯೂ ನ್ಯಾಯ ಸಿಗಬೇಕು ಎಂಬ ಆಶಯದೊಂದಿಗೆ ಡಾಕ್ಟರ್ ಚೇತನ್ ಕುಮಾರ್ ಅವರು ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಆನೇಕಲ್ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದಾರೆ ಎಂದು ಗಣ್ಯರು ತಿಳಿಸಿದರು. ಸಮಾಜದ ಶೋಷಿತ ವರ್ಗಗಳ ಪರವಾಗಿ ಸದಾ ಕೆಲಸ ಮಾಡುವ ಅವರ ಶಕ್ತಿ ಇನ್ನಷ್ಟು ಹೆಚ್ಚಲಿ ಎಂದು ಹಾರೈಸಿದರು. ಏನು ಈ ದಿನ ನನ್ನ ಆತ್ಮೀಯ ಗೆಳೆಯ ಡಾಕ್ಟರ್ ಚೇತನ್ ಕುಮಾರ್ ಬಹುಜನ ಭಾಗ್ಯವಿಧಾತ ವೇದಿಕೆಯ ರಾಜ್ಯಾಧ್ಯಕ್ಷರು ಮತ್ತು ರಾಷ್ಟ್ರೀಯ ಮೂಲ ನಿವಾಸಿ ಮಹಾಕೂಟ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಚೇತನ್ ಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಏನು ಈ ದಿನ ನಾವು ಏನು ಸ್ನೇಹ ಭಾರತಿ ವಿಕಲಚೇತನ ಮಕ್ಕಳ ಏನು ಆಶ್ರಮ ಇತ್ತು, ಆಶ್ರಮದಲ್ಲಿ ಇವತ್ತು ಊಟದ ವ್ಯವಸ್ಥೆಯನ್ನು ಅವರು ಹುಟ್ಟುಹಬ್ಬದ ಅಂಗವಾಗಿ ಭಾರತೀಯ ಭೀಮಸೇನೆ ಸಂಘಟನೆ ಇವತ್ತು ಆಯೋಜನೆ ಮಾಡಿತ್ತು. ಅವರಿಗೆ ಇನ್ನೂ ಆನೇಕಲ್ ತಾಲೂಕಿನ ಏನು ಮುಂದಿನ 2028ನೇ ಸಾಲಿನ MLA ಅಭ್ಯರ್ಥಿಯಾಗಿ ಈಗಾಗಲೇ ಅವ್ರನ್ನ ಘೋಷಣೆ ಮಾಡಿದ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದಿಂದ. ಅವರಿಗೆ ರಾಜಕೀಯ ಭವಿಷ್ಯ ಇನ್ನೂ ಉಜ್ವಲವಾಗಲಿ, ಈ ನಾಡಿನ ಮತ್ತು ಎಲ್ಲ ಆನೇಕಲ್ ತಾಲೂಕಿನ ಜನತೆಗೆ ಇನ್ನೊಂದಷ್ಟು ಸೇವೆ ಮಾಡಲು ಅವರಿಗೆ ಇನ್ನೊಂದಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ, ಭಗವಾನ್ ಬುದ್ಧರ ಆಶೀರ್ವಾದ, ಸಾವಿತ್ರಿಬಾಯಿ ಫುಲೆ, ಜ್ಯೋತಿಬಾ ಫುಲೆ ಮತ್ತು ನಮ್ಮೆಲ್ಲ ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತೇಳಿ ಭಾರತೀಯ ಭೀಮಸೇನೆ ಸಂಘಟನೆ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ನಾನು ತಿಳಿಸ್ತಾ ಇದ್ದೀನಿ. ಈ ದಿನ ಬಹುಜನ ಭಾಗ್ಯವಿಧಾತ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ರಕ್ತ ಸಂಬಂಧಿ ನನ್ನ ತಂದೆಯ ಅಕ್ಕನ ಮೊಮ್ಮಗನಾದ ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಅವರ ಒಂದು ಮುಂದಿನ ಸಾಮಾಜಿಕ ಸೇವೆಗಳು ಮತ್ತು ರಾಜಕೀಯ ಭವಿಷ್ಯಗಳು ಆ ಭಗವಂತನಲ್ಲಿ ಡಾಕ್ಟರ್ BR ಸಾಹೇಬ್ರು ಅಂಬೇಡ್ಕರ್ ಅವರ ಮನವಿ ಮಾಡ್ಕೊಳ್ತಾ ಅವರ ಒಂದು ಆಸೆಗಳು ನೆರವೇರಲಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಯುಗಾದಿ ಹಬ್ಬದ ದಿವಸ ವಿಶೇಷವಾದ ದಿವಸ ಅವರು ಹುಟ್ಟುಹಬ್ಬ ಆಚರಿಸ್ಕೊಂಡು ಇನ್ನೂ ಹೆಚ್ಚಿನ ಹೆಸರು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ನಮ್ಮ ಮುಖಾಂತರ ಮತ್ತು ರಾಜ್ಯ ಜನತೆ ಮುಖಾಂತರ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ. ಸರ್, ಈ ದಿನ ವಿಶೇಷ ಅಂದರೆ ಯುಗಾದಿ ಹಬ್ಬ. ಆ ದಿನ ನಮ್ಮ ಸ್ನೇಹಿತರು ಹಾಗೂ ಆತ್ಮೀಯ ಗೆಳೆಯರಾದಂಥ ಡಾಕ್ಟರ್ ಚೇತನ್ ಕುಮಾರ್ ಅವ್ರಿಗೂ ಹುಟ್ಟುಹಬ್ಬ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ
ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದಿದ್ದಾರೆ. ಮುಂದೆ ರಾಷ್ಟ್ರೀಯ ನಾಯಕನಾಗಿಯೂ ಗುರುತಿಸ್ಕೊಂಡಿದ್ದಾರೆ. ಈ ರಾಷ್ಟ್ರೀಯ ನಾಯಕನ ನಾವೆಲ್ಲ ಸೇರಿ ಅವರಿಗೆ ಬೆಂಬಲವನ್ನು ಕೊಟ್ಟು ಸೂಚಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಕೊಡಬೇಕಂತ ನಾವು ಕೇಳ್ಕೊಂಡಿದ್ದೀವಿ. ಆದರೆ ಬಾಬಾ ಸಾಹೇಬರ ಆಶೀರ್ವಾದದಿಂದ ಅವರು ರಾಷ್ಟ್ರಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ಬಿಟ್ಟು ಭಾಳ ಖುಷಿ ಪಡ್ತಾ ಇದ್ದೀವಿ. ಮುಂದಿನ 28ನೇ ಸಾಲಿಗೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರನ್ನ ಅಭ್ಯರ್ಥಿಯಾಗಿ ಕಾಣಬೇಕಂತ ನಮ್ಮೆಲ್ಲ ಸಂಘ ಸಂಸ್ಥೆ ನಮ್ಮ ಹಿರಿಯರ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಬಂಧುಗಳೇ. ಆದರೆ ವಿಶೇಷವಾಗಿ ಬಹುಜನ ಭಾಗ್ಯದ ರಾಷ್ಟ್ರೀಯ ನಾಯಕರು ಹಾಗೂ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರು ಚೇತನ್ ಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆನೇಕಲ್ ಜನತೆ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ನಾನು ಮಾತು ಮುಗಿಸೋದು. ಬಹುಜನ ಭಾಗ್ಯವಿಧಾತ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಾರತೀಯ ಭೀಮ ಸೇನೆ ಸಂಘಟನೆ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಹಾಗೂ 2028ನೇ ಸಾಲಿನ MLA ಆಗಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಹಟವಾಳೆ ಆ ಪಕ್ಷದ ವತಿಯಿಂದ MLA ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತಾ ಇರ್ತದ್ದು. ಅದು ಶುಭವಾಗಲಿ ಅಂತ ಭಾರತೀಯ ಭೀಮಸೇನೆ ಕಡೆಯಿಂದ ಶುಭ ಕೊಡ್ತಾ ಇದ್ದೀವಿ. ಹಾಗೆ ಯುಗಾದಿ ಹಬ್ಬದ್ದು ಸುಮಾರು 1,000 ಜನಕ್ಕೆ ಕಿಟ್ ಹಂಚಿಕೆ ನಮ್ಮ ಬಹುಜನ ಭಾಗ್ಯ ವಿಧಾತ ವೇದಿಕೆ ಕಡೆಯಿಂದ ಹಾಗೂ ಭಾರತೀಯ ಭೀಮಸೇನೆ ಕಡೆಯಿಂದ ಕಿಟ್ ಹಂಚಿಕೆ ಇದು ಮಾಡ್ಕೊಂಡಿದ್ವಿ, ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ವಿ. ಮೊದಲಿಗೆ ನಮ್ಮ ಬಹುಜನ ಭಾಗ್ಯ ವಿಧಾತ ವೇದಿಕೆಯ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ಹಾಗೂ ಈ ದಿನ ಚೇತನ್ ಕುಮಾರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಮುಂದೆ ಬಡ ಜನಗಳಿಗೆ ಸೇವೆ ಮಾಡುವಷ್ಟು ಎಲ್ಲ ಥರದ ಅವರಿಗೆ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ದೇವರಲ್ಲಿ ಕೇಳ್ಕೊತಾ ಇದ್ದೀವಿ. ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ. ನನ್ನ ಆತ್ಮೀಯ ಗೆಳೆಯ ಹಾಗೂ ಬಹುಜನ ಭಾಗ್ಯ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಚೇತನ್ ಕುಮಾರ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವಂತೆ ಎಲ್ಲರೂ. ಡಾಕ್ಟರ್ ಚೇತನ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ವಿಶೇಷವಾಗಿ ನಮ್ಮ ಆನೇಕಲ್ ಇಲ್ಲಿ ಟೌನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಹತ್ರ ಬರ್ತ್ಡೇನ ಭಾಳ ಒಂದು ಮುಖಾಂತರವಾಗಿ ಆಚರಣೆ ಮಾಡ್ಕೊತಾ ಇದ್ದಾರೆ. ವಿಶೇಷವಾಗಿ ನಾವು ಕಂಡಂಗೆ ಇಡೀ ನಮ್ಮ ಆನೇಕಲ್ಲಲ್ಲಾಗಿರಲಿ ಜಿಲ್ಲೆನಲ್ಲಾಗಿರಲಿ ಭಾಳ ಬಡವರಿಗೆ ಒಂದು ನ್ಯಾಯವನ್ನು ಕೊಡಿಸ್ತಾ, ಒಂದು ದಲಿತರಿಗಾಗಲಿ ಹಿಂದುಳಿದವರು ಅಲ್ಪಸಂಖ್ಯಾತರಾಗಿರಲಿ ಯಾವುದೇ ಒಂದು ಸಮುದಾಯ ಸಮಸ್ಯೆ ಅಂತ ಬಂದಾಗ ಹೋರಾಟವನ್ನು ಮಾಡಿ ಅವರಿಗೆ ಒಂದು ಬಲ ಕೊಡಿಸಿ ಹೋರಾಟ ನಾಯಕರಾಗಿದ್ದಾರೆ. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಬುದ್ಧರು, ಬಸವಣ್ಣವರು, ಹಿರಿಯರ ಆಶೀರ್ವಾದ ಅವರಿಗೆ ಮೇಲೆ ಇರಲಿ. ಪೌರ ಕಾರ್ಮಿಕರಿಗೆ ಮುಖ್ಯವಾಗಿ ಅವರಿಗೆ ಸನ್ಮಾನವನ್ನು ಮಾಡೋದ್ರ ಮುಖಾಂತರ ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಬಹಳ ಸಾರ್ಥಕವಾದ ಕಾರ್ಯಕ್ರಮ ನಿಜವಾಗ್ಲೂ ಮಾಡಿರುವಂಥದ್ದು. ಆಡಂಬರವಾದ ಕಾರ್ಯಕ್ರಮ ಅಲ್ಲ, ಸಾರ್ಥಕವಾಗಿ ಸಮಾಜಕ್ಕೆ ಸಂದೇಶವನ್ನು ಸಾರುವಂಥ ಕಾರ್ಯಕ್ರಮ ನನ್ನ ಆತ್ಮೀಯ ಸಹೋದರ ಹಾಗೂ ಬಹುಜನ ಭಾಗ್ಯ ವಿಧಾತ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ಚೇತನ್ ಕುಮಾರ್ ಅವರು ಮಾಡಿಕೊಂಡಿರುವಂಥದ್ದು. ಇವತ್ತಿನ ದಿವಸ ನಮ್ಮ ಡಾಕ್ಟರ್ ಚೇತನ್ ಕುಮಾರ್ ಅವರ ಹುಟ್ಟುಹಬ್ಬ. ಹಾಗಾಗಿ ಅವ್ರ ಭವಿಷ್ಯ ಉಜ್ವಲವಾಗಲಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ. ಮೊದಲಿಗೆ ಭಾರತೀಯ ಭೀಮಸೇನೆ ಸಂಘಟನೆಗೆ ನಾನು ಎಷ್ಟು ಸುರುಣಿ ಅಂತ ಹೇಳಿದ್ರೆ ಹೇಳೋಕ್ಕೆ ಆಗೋದು. ಯಾಕಂದರೆ ಅವ್ರ ಪದಾಧಿಕಾರಿಗಳಿಂದ ಹಿಡಿದು ಆಮೇಲೆ ನಮ್ಮ ಬಹುಜನ ಭಾಗ್ಯ ವೇದಿಕೆ ಪದಾಧಿಕಾರಿಗಳು ಸುಮಾರು ದಿವಸದ ಈ ಕಾರ್ಯಕ್ರಮವನ್ನು ಪ್ಲಾನ್ ಮಾಡ್ಕೊಂಡಿದ್ದಂಥದ್ದು. ಏನು ಇದಕ್ಕೆ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಬುಕ್ಸು ನನಗೆ ಗೊತ್ತಿಲ್ಲ, ಆ ಬುಕ್ಸ್ ಎಲ್ಲ ಪ್ರಿಂಟ್ ಮಾಡಿ ತಗೊಂಬಂದು ಇಟ್ಟಿದ್ದಾರೆ. ಆಮೇಲೆ ಯುಗಾದಿ ಹಬ್ಬದ ಕಿಟ್ ಹಂಚಬೇಕು ಅಂತ ನಾನು ಅಷ್ಟೇ ಹೇಳಿದ್ದೆ ಅವರಿಗೆ. ಆಗಲೇ 1,000 ಕಿಟ್ನ ರೆಡಿ ಮಾಡ್ಕೊಂಡು ಸುಮಾರು ಆನೇಕಲ್ ಭಾಗದಲ್ಲಿ ಮತ್ತು ಸಿಟಿ ಭಾಗದಲ್ಲೆಲ್ಲ ಸುಮಾರು ಜನಕ್ಕೆ ಕಿಟ್ನ ಹಂಚಿದ್ದಾರೆ. ಎಲ್ಲ ಕೆಲಸ ಹಗಲು ರಾತ್ರಿ ಶ್ರಮಿಸಿದ್ದಾರೆ. ಯಾಕಂದರೆ ನಾನು ಎಷ್ಟೋ ಸರಿ ರಾತ್ರಿ ಹೊತ್ತು ಫೋನ್ ಮಾಡಿದಾಗ ರಾತ್ರಿ ನಾನು ಎಲ್ಲೋ ಇಲ್ಲಿ ಸಲ್ಲಿಸ್ತಾರೆ, ಇಲ್ಲಿದ್ದೀವಿ ಅಂತೇಳಿ ನಮ್ಮ ಬ್ಯಾಟ್ರಾಜ್ ಅವರು ಹೇಳ್ತಾರೆ ನನಗೆ. ನಾನು ಏನು ಹೇಳಿ ಇಷ್ಟೊತ್ತನೆಲ್ಲ ಹೋಗಿದೆ ಅಂತಾರೆ, ಏನು ಮಾಡೋದು, ಬರಲೇಬೇಕಲ್ಲ, ಏನಾಗಲ್ಲ, ನಾನು ಆರಾಮಾಗಿ ರೆಸ್ಟ್ ಮಾಡೋದು, ನಾನು ಮಾಡ್ತೀನಿ ಅಂತೇಳಿ ಏನು ಇಡೀ ಟೀಮ್ ಏನಿದೆ ಬಹುಜನ ಭಾಗ್ಯದ ವೇದಿಕೆ ಮತ್ತು ಭಾರತೀಯ ಭೀಮಸೇನೆ ಸಂಘಟನೆ ಎರಡೂ ಸಂಘಟನೆ ಎಲ್ಲರೂ ಸೇರಿಕೊಂಡು ನನ್ನ ಹುಟ್ಟುಹಬ್ಬಕ್ಕೆ ಸುಮಾರು ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ನಾನು ಹುಟ್ಟುಹಬ್ಬ ಮಾಡಿದ್ದಾರೆ. ಹಾಗೆ ಮಕ್ಕಳಿಗೆ ಅನುಕೂಲ ಆಗಬೇಕಂದ್ರೆ ಬುಕ್ಸು, ಆಮೇಲೆ ಯಾವುದೋ ಒಂದು ವೃದ್ಧಾಶ್ರಮಕ್ಕೆ ಊಟದ ವ್ಯವಸ್ಥೆ ಮಾಡಿ ನನಗೆ ಆನೇಕಲ್ಲಿ ಬನ್ನಿ ಶಾಸಕ ಒಂದು ಹೂನಾರ ಹಾಕಬೇಕಂತ ಕರೆದ್ರು. ಆಮೇಲೆ ಇಲ್ಲಿ ಬಂದ ತಕ್ಷಣ ಗೊತ್ತಾಯಿತು ಅಲ್ಲಿ ಆಶ್ರಮದಲ್ಲಿ ಕೂಡ ಊಟದ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಆಮೇಲೆ ಅಲ್ಲಿ ಕರ್ಕೊಂಡವರು. ಆಮೇಲೆ ನಮ್ಮ ಇದೇನಪ್ಪ ಹೆಸರು ನಿಮ್ಮ ಸಿಂಪ್ರೋ ಟ್ಯೂಟೋರಿಯಲ್ಸಿಂದ ಒಂದು 20 ಜನ ಮಕ್ಕಳಿಗೆ ಫ್ರೀ ಎಜುಕೇಷನ್ನ ಕೂಡ ನಮ್ಮ ಕಿರಣ್ ಅವರು, ಭಾರತೀಯ ಭೀಮಸೇನೆ ಸಂಘಟನೆಯ ಕಿರಣ್ ಅವರು ಕೂಡ ಅದನ್ನು ಕೂಡ ನನ್ನ ಕಡೆಯಿಂದ ಮಾಡ್ಕೊಡ್ತೀನಿ ಅಣ್ಣ ನಿಮಗೆ ಅಂತೇಳಿ ಪಾಪ ಅವರು ಕೂಡ ಮಾಡಿದ್ದಾರೆ.
ನನಗೆ ಪರೋಕ್ಷವಾಗಿ ಪ್ರಮುಖವಾಗಿ ಎಲ್ಲ ನನ್ನ ಸ್ನೇಹಿತರು, ಆಮೇಲೆ ನಮ್ಮ ರಿಲೇಟಿವ್ ಅಂತ ನಮಗೆ ಗೊತ್ತಾಯಿತು. ಸುಮಾರು ದಿವಸ ಗ್ಯಾಪ್ ಕೊಟ್ಟಿದ್ವಿ. ನಮ್ಮ ಸುಬ್ರಹ್ಮಣ್ಯ ಅವ್ರಿಗೂ ಕೂಡ ನಾನು ಅಲ್ಲಿಂದ ನನಗೆ ಇಲ್ಲಿವರೆಗೂ ಬಂದು ನನಗೆ ಶುಭಾಶಯ ಕೊಡೋದಕ್ಕೆ ಅವರು ಕೂಡ ಧನ್ಯವಾದ ಹೇಳ್ತೀನಿ. ಸೋಲಾರ್ ಎಲ್ಲ ಟೀಮು ಕೂಡ ನನಗೆ ಫೇಸ್ಬುಕ್ಕಲ್ಲಿ ಮಾಧ್ಯಮದ ಮುಖಾಂತರ ಯಾವ್ಯಾವ ರೀತಿ ನನಗೆಲ್ಲರೂ ಶುಭಾಶಯಗಳು ಕೊಡ್ತಾರೆ, ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಮಾಡ್ತಿದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ನನ್ನ ಮೇಲೆ ಇವರೆಲ್ಲರೂ ಹೇಳಿದಾರೆ. ಆಶೀರ್ವಾದದಿಂದ ಅದೊಂದು ಸಾಕು, ನನಗೆ ಪ್ರೀತಿ ವಿಶ್ವಾಸ ಸಾಕು. ಥ್ಯಾಂಕ್ ಯು. ಹೌದು, ಖಂಡಿತ. ಈಗ ನಮ್ಮ ಎಲ್ಲ ಸ್ನೇಹಿತರೆಲ್ಲ ಸೇರಿಕೊಂಡಿಲ್ಲ, ನೀವೇನಾದರೂ ಒಂದು ಮುಂಚೆಯಲ್ಲಿ ಬರಬೇಕು, ನೀವು ಕೂಡ ಒಂದು. ಈಗ ಸುಮಾರು ದಿವಸ ನಾವು ಅಂತಿದ್ವಿ, ನಮ್ಮದು ದಲಿತ ಸಂಘಟನೆ ಮಾಡೋದಲ್ಲ, ರಾಜಕೀಯವಾಗಿ ಮುಂದೆ ಬರಬೇಕು ಅಂತೇಳಿ. ಹಾಗಾಗಿ ನನ್ನ ಸಂಘಟನೆಯ ಮತ್ತು ನನ್ನ ಭಾರತೀಯ ಭೀಮಸೇನೆ ಸಂಘಟನೆ ಎರಡು ಸಂಘಟನೆ ಬೆಂಬಲದಿಂದ ಎಲ್ಲರೂ ನನಗೆ ಆಲ್ಮೋಸ್ಟ್ ಇವಾಗ ನನಗೆ ಆಲ್ಮೋಸ್ಟ್ ಒಂದು ಆನೇಕಲ್ ಭಾಗ ಎಲ್ಲ ನನ್ನ ತವರು ನನ್ನ ರಿಲೇಷನ್ ಇರೋಂಥದ್ದು ಆಲ್ಮೋಸ್ಟ್ ಹುಡ್ಕೊಂಡ್ರೆ ಎಲ್ಲರೂ ರಿಲೇಷನ್ ಆಗ್ತೀವಿ. ಯಾಕೆ ನಾವು ಕೂಡ ಪ್ರಸ್ತಿ ಮಾಡಬಾರ್ದು, ನಾವು ಕೂಡ ಯಾಕೆ ಒಂದು MLA ಕ್ಯಾಂಡಿಡೇಟ್ ಆಗಬಾರ್ದು? ಯಾಕೆ ಜನಕ್ಕೆ ಏನಕ್ಕೆ ಆಗಲಿ ಬಿಡಿ, ಒಂದು ಸತಿ ನಾನು ಸ್ವಲ್ಪ 2 ಸತಿ ಸ್ವಲ್ಪ ಮುರಿಸಿ ಗೆಲ್ತೀನಿ ಅನ್ನೋ ನನಗೆ ಭರವಸೆ ಇದೆ. ಈ ಸತಿ ಕೂಡ ನನ್ನ ಆನೇಕಲ್ ತಾಲೂಕಿನ ಜನತೆ ನನಗೆ ಸುಮಾರು ಭರವಸೆಯನ್ನು ಕೊಟ್ಟಿದ್ದಾರೆ. ಸ್ಕೂರ್ ಮಧುರಣ್ಣ ಅವರು ಕೂಡ ನನಗೆ ಸಂಬಂಧಿಕರಾಗಬೇಕು. ಹಾಗೆ ಇವರೆಲ್ಲ ನನಗೆ ಅವ್ರು ಹೇಳಿದ್ರೆ ಬೆಂಬಲ ನನ್ನ ಜೊತೆ ಎಲ್ಲರೂ ಬೆಂಬಲ ಕೊಡ್ತೀವಿ. ನಿನ್ನ ಜೊತೆಲಿ ಆರ್ಥಿಕವಾಗಿ ನನಗೆ ಏನು ಬೇಕೋ ಅದನ್ನು ಮಾಡ್ತೀವಿ ಅಂತ ಅವ್ರು ಮನೆ ಬಿಟ್ಟು ಹೇಳಿದ್ದಾರೆ. ನನಗೆ ಏನು ಬೇಕೋ ನಾನು ಬೆಂಬಲ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. MLA ಕ್ಯಾಂಡಿಡೇಟ್ ಆಗಬೇಕು ಅಂತ ನಮ್ಮ ಕಾರ್ಯಕರ್ತರು ಎಲ್ಲ ಡಿಸೈಡ್ ಮಾಡಿದ್ದಾರೆ. ಆಗಲಿ, ಅದನ್ನು ಕೂಡ ಸ್ಪರ್ಧೆ ಮಾಡಿಬಿಡೋಣ ಅಂತೇಳಿ RPI ಇಂದ ರಾಮರಾಜ್ ಅತ್ವಳೆ ಅವರ ನಾಯಕತ್ವದಲ್ಲಿ ಆಗ್ತಾಯಿದ್ದೀವಿ.